ಅರ್ಜೆಂಟೀನಾದ ಸ್ಟಾರ್ ಫುಟ್ಬಾಲ್ ಆಟಗಾರ, ಫುಟ್ಬಾಲ್ ಜಗತ್ತಿನ ಮಾಂತ್ರಿಕ ಅಂತಾನೆ ಕರೆಯುವಂತಹ ಲಿಯೋನೆಲ್ ಮೆಸ್ಸಿ ನಿನ್ನೆ ಭಾರತಕ್ಕೆ ಬಂದಿಳಿದ್ರು. ಭಾರತ ಪ್ರವಾಸದಲ್ಲಿ 3 ದಿನ ಇರಲಿದ್ದಾರೆ. ಸಾಲ್ಟ್ ಲೇಕ್ ಕ್ರೀಡಾಂಗಣದಲ್ಲಿ ಮೆಸ್ಸಿ ಅವರ ದರ್ಶನಗೊಂಡಂತಹ ಅಭಿಮಾನಿಗಳು ಪುಳಕಿತಗೊಂಡರು. ಆದರೆ ಮೆಸ್ಸಿ ನೋಡೋ ಬರದಲ್ಲಿ ಕೆಲ ಅಭಿಮಾನಿಗಳು ದಾಂಧಲೆಯನ್ನು ನಡೆಸಿದ್ದಾರೆ. ಕ್ರೀಡಾಂಗಣದಲ್ಲಿ ಚೇರನ್ನೇ ಅಭಿಮಾನಿಗಳು ಕಿತ್ತೆಸೆದಿದ್ದಾರೆ. ಕೇವಲ 5 ನಿಮಿಷಕ್ಕೆ ನಿರ್ಗಮಿಸಿದ್ರು ಅನ್ನೋದಕ್ಕೆ ಆಕ್ರೋಶ ಇದು. ಕ್ರೀಡಾಂಗಣವನ್ನ ರಣಾಂಗಣ ಮಾಡಿಬಿಟ್ಟಿದ್ದಾರೆ ಫ್ಯಾನ್ಸ್. ರಕ್ಷಣೆಗಾಗಿ ಅಂಡರ್ಪಾಸ್ ಮೂಲಕ ಲಿಯೋನೆಲ್ ಮೆಸ್ಸಿ ತೆರಳಬೇಕಾಯಿತು. ಕೋಲ್ಕತ್ತಾದಲ್ಲಿ ನೋಡಿ ದಾಂಧಲೆಯ ತೀವ್ರತೆ ಎಷ್ಟು ಅನ್ನೋದನ್ನು, ಅಲ್ಲಿದ್ದಂತಹ ಜನ, ಕೆಲವು ಯುವಕರು, ಕಿಡಿಗೇಡಿಗಳು ಲಿಯೋನೆಲ್ ಮೆಸ್ಸಿ ಬೇಗ ಹೋದ್ರು, ನೋಡೋದಕ್ಕೆ ಪೂರ್ತಿಯಾಗಿ ಅವಕಾಶ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಆ ಬ್ಯಾರಿಕೇಡು ಮತ್ತು ಆ ಸ್ಟೇಜು ತೀರಾ ಹತ್ತಿರಕ್ಕೆ ಬಂದು ಅದೇ ಆ ಲೇನ್ನಲ್ಲೇ, ಅಥ್ಲೀಟ್ಗಳು ಓಡಾಡುವಂತಹ ಲೇನ್ನಲ್ಲೇ ಎಲ್ಲ ಎಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು ಮತ್ತು ಧ್ವಂಸ ಮಾಡಿದ್ದಾರೆ. ಸೀಟಿಂಗ್ನೆಲ್ಲ ಎಸ್ತಿರೋದನ್ನು ನೋಡ್ತಾ ಇದ್ದಾರೆ. গোটা যুব ভারতী চত্বর এখন রীতিমতো ধ্বংসস্তূপে পরিণত হয়েছে। এই যে চারিদিকে 14 ವರ್ಷಗಳ ಬಳಿಕ ಲಿಯೋನೆಲ್ ಮೆಸ್ಸಿ ಭಾರತಕ್ಕೆ ಬರ್ತಾ ಇದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಏರ್ಪೋರ್ಟ್ ಹತ್ರನೇ ಅವ್ರನ್ನ ನೋಡೋದಕ್ಕೆ ಸಾವಿರಾರು ಜನ ಬಂದರು. ಇನ್ನು ಕ್ರೀಡಾಂಗಣದಲ್ಲಿ ಅವ್ರು ಬರ್ತಾರೆ, ಸೌಹಾರ್ದ ಪಂದ್ಯದಲ್ಲಿ ಪಾಲ್ಗೊಳ್ತಾರೆ ಅಂದಾಗ ಅಭಿಮಾನಿಗಳ ಸಂಖ್ಯೆ ದೊಡ್ಡದೇ ಇತ್ತು. ಬಟ್ ಅವ್ರು ತುಂಬ ಬೇಗ ನಿರ್ಗಮಿಸಿದ್ರು ಕಾರ್ಯಕ್ರಮದಿಂದ ಅನ್ನೋದು ಪಿತ್ತ ನೆತ್ತಿಗೇರಿಸಿತ್ತು ಅಭಿಮಾನಿಗಳದು. ಹೀಗಾಗಿ ಒಂದು ಮಾಬ್ ರೀತಿಯಲ್ಲಿ ಕ್ರಿಯೇಷನ್ ಆಯಿತು. ಕೈಗೆ ಸಿಕ್ಕಿದ ಎಲ್ಲವನ್ನ ಕೂಡ ಗ್ರೌಂಡ್ ಕಡೆಗೆ ಎಸೆಯೋದ್ರ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸೀಟ್ನೆಲ್ಲ ಎಸ್ತಿದ್ದಾರೆ. ಪೊಲೀಸರಿದ್ರು, ಬಟ್ ಕ್ರೌಡಿಗೆ ಕಂಪೇರ್ ಮಾಡಿದ್ರೆ ಪೊಲೀಸರ ಸಂಖ್ಯೆ ಏನೇನೂ ಅಲ್ಲ. ಸೊ ಅವ್ರಿಗೆ ಕಂಟ್ರೋಲ್ ಮಾಡೋದಕ್ಕಾಗಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಒಂದು ಸುಂದರವಾದಂತಹ ಗಳಿಗೆ ಅಥವಾ ನೆನಪಲ್ಲಿರಬೇಕಾದಂತಹ ಗಳಿಗೆ ಕ್ಷಣ ಮಾತ್ರದಲ್ಲಿ ದಾಂಧಲೆಯ ರೂಪವನ್ನು ಪಡ್ಕೊಂಡಿದೆ. ಡೀಟೇಲ್ಸ್ ಏನೇನು ಸಿಗ್ತಾ ಇದೆ, ಈಗ ಹೇಗಿದೆ ಅಲ್ಲಿನ ಪರಿಸ್ಥಿತಿ, ಮತ್ತು ಎಷ್ಟು ಡ್ಯಾಮೇಜ್ ಆಗಿದೆ, 5 ನಿಮಿಷಕ್ಕೆ ಅವ್ರು ಬರ್ತಾರೆ ಹೋಗ್ತಾರೆ ಅಂತ ಸ್ಕೆಡ್ಯೂಲ್ ಇದ್ದಿದ್ದ, ಏನೇನು ಮಾಹಿತಿ ಇದೆ? ದಿವ್ಯಾ ನೋಡಿ, ಲಿಯೋನೆಲ್ ಮೆಸ್ಸಿ ಏನಿದ್ದಾರೆ ಫುಟ್ಬಾಲ್ನ ದಂತಕತೆ. ಇವ್ರಿಗೆ ವಿಶ್ವದಾದ್ಯಂತ ಭಾಳ ದೊಡ್ಡ ಪ್ರಮಾಣದ ಫ್ಯಾನ್ ಬೇಸ್ ಇರುವಂಥದ್ದು. ಭಾರತದಲ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳಿದ್ದಾರೆ. 3 ದಿನಗಳ ಪ್ರವಾಸಕ್ಕೆ ಅಂದರೆ ಭಾರತದ ಪ್ರವಾಸಕ್ಕೆ ಅವ್ರು ಬರ್ತಾ ಇರುವಂಥದ್ದು. ಆ ಭಾರತದ ಬೇರೆ ಬೇರೆ ಭಾಗಗಳಿಗೂ ಕೂಡ ಅವರು ಭೇಟಿಯನ್ನು ಕೊಡ್ತಾ ಇದ್ದಾರೆ. ಅದರ ಭಾಗವಾಗಿ ಮೊದಲು ಅವರು ಕೋಲ್ಕತ್ತಾಕ್ಕೆ ಭೇಟಿ ಕೊಟ್ಟು ಅಲ್ಲೊಂದು ಸ್ಟೇಡಿಯಂನಲ್ಲಿ ಒಂದು ಸೌಹಾರ್ದಯುತ ಪಂದ್ಯ ನಡೀತಾ ಇದೆ, ಅದಕ್ಕೆ ಒಂದು ಚಾಲನೆಯನ್ನು ಕೊಡುವಂಥ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ರು. ದುಬೈಯಿಂದ ನೇರವಾಗಿ ಅವರು ಕೋಲ್ಕತ್ತಾಕ್ಕೆ ಬಂದಿದ್ರು. ಅಲ್ಲಿ ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿತ್ತು. ಅವರನ್ನು ನೋಡಲಿಕ್ಕೆ ಲಕ್ಷಾಂತರ ಅಭಿಮಾನಿಗಳು ಏರ್ಪೋರ್ಟ್ ಸೇರಿದಂತೆ ಸ್ಟೇಡಿಯಂ ಒಳಗೆ ಹೊರಗೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ನೆರೆದಿದ್ರು. ಅರ್ಧ ಗಂಟೆಗಳ ಕಾಲ ಅವರು ಸ್ಟೇಡಿಯಂನಲ್ಲಿ ಇರ್ತಾರೆ ಅನ್ನುವಂತಹ ಮಾಹಿತಿಗಳಿತ್ತು. ಹೀಗಾಗಿ ಬಹಳಷ್ಟು ದೊಡ್ಡ ಪ್ರಮಾಣದ ದುಡ್ಡನ್ನು ಕೊಟ್ಟು ಟಿಕೆಟ್ಗಳನ್ನು ಖರೀದಿ ಮಾಡಿ ಸ್ಟೇಡಿಯಂನ ಒಳಗಡೆ ಅವರ ಅಭಿಮಾನಿಗಳು ಒಳಗೆ ಹೋಗಿ ಕೂತಿದ್ರು. ಹೊರಗಡೆನೂ ಕೂಡ ಅವರು ನೋಡಲಿಕ್ಕೆ ಜನರು ಕೂಡ ಬಂದಿದ್ರು. ಆದರೆ ಸ್ಟೇಡಿಯಂನ ಒಳಗಡೆ ಹೋಗ್ತಾ ಇದ್ದಂತೆ ಭದ್ರತೆಯ ಕಾರಣಗಳಿಂದಾಗಿ, ಅಂದರೆ ನಿಗದಿತ ಏನು ಸಂಖ್ಯೆಗಿಂತ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಭಿಮಾನಿಗಳು ಸೇರಿದ್ದು ಮತ್ತು ಸಾಕಷ್ಟು ತಳ್ಳಾಟ ನೂಕಾಟಗಳು ಸಂಭವಿಸಿದ ಹಿನ್ನೆಲೆಯಲ್ಲಿ ಆ ಭದ್ರತೆಯ ದೃಷ್ಟಿಯಿಂದ ಅವರನ್ನು ಹೆಚ್ಚು ಹೊತ್ತು ಗ್ರೌಂಡ್ನಲ್ಲಿ ಇರಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ಸರಿಸುಮಾರು 5 ರಿಂದ 6 ನಿಮಿಷಗಳ ಕಾಲ ಮಾತ್ರ ಅವರು ಗ್ರೌಂಡ್ನಲ್ಲಿದ್ದರು. ಮತ್ತು ಅಭಿಮಾನಿಗಳ ಕಡೆಗೆ ಒಂದು 4-5 ಬಾರಿ ಅವರು ಕೈ ಬೀಸುವಂಥ ಕೆಲಸವನ್ನು ಮಾಡಿದರು. ಮತ್ತು ಪಂದ್ಯಗಳಿಗೆ ಚಾಲನೆ ಕೊಟ್ಟು ಇಮಿಡಿಯೇಟ್ ಆಗಿ ಅಲ್ಲಿಂದ ಹೊರಡುವಂಥ ಕೆಲಸವನ್ನು ಕೂಡ ಮಾಡಿದರು. ಈ ಒಂದು ನಡೆ ಏನಿದೆ ಇದು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣ ಆಯಿತು. ಆ ಮೆಸ್ಸಿಯನ್ನು ನೋಡಬೇಕು
ನೋಡಬೇಕು ಅನ್ನುವಂಥ ಕಾರಣಕ್ಕೆ ಸಾವಿರಾರು ರೂಪಾಯಿ ಕೊಟ್ಟು ಟಿಕೆಟ್ಗಳನ್ನು ಖರೀದಿ ಮಾಡಿ ಸ್ಟೇಡಿಯಂನ ಒಳಗಡೆ ಬಂದು ಕೂತಿದ್ವಿ. ಮತ್ತು ಭಾಳಷ್ಟು ಹೊತ್ತಿನಿಂದ ನಾವು ಕಾಯ್ತಾ ಕೂತಿದ್ವಿ. ಆದರೆ ಕೇವಲ 5 ನಿಮಿಷಗಳ ಕಾಲ ಬಂದು ಹೋದರು. ಅವರನ್ನು ಸರಿಯಾಗಿ ನೋಡಲಿಕ್ಕೂ ಕೂಡ ನಮಗೆ ಸಾಧ್ಯ ಆಗಲಿಲ್ಲ ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇದಾದ ಬೆನ್ನಲ್ಲೇ ಕೆಲವು ಆಕ್ರೋಶಭರಿತ ಅಭಿಮಾನಿಗಳು ನೀರಿನ ಬಾಟಲ್ಗಳನ್ನು ಗ್ರೌಂಡಿಗೆ ಎಸೆಯಲಿಕ್ಕೆ ಶುರು ಮಾಡಿದರು. ಸ್ಟೇಡಿಯಂನಲ್ಲಿರುವಂಥ ಕುರ್ಚಿಗಳನ್ನು ಕೂಡ ಕಿತ್ತು ಸ್ಟೇಡಿಯಂನ ಒಳಕ್ಕೆ ಬೀಸಾಡಲಿಕ್ಕೆ ಶುರು ಮಾಡಿದರು. ಇದರಿಂದ ಸಾಕಷ್ಟು ಆತಂಕದ ಪರಿಸ್ಥಿತಿಗಳು ಕೂಡ ಕೆಲ ಹೊತ್ತು ನಿರ್ಮಾಣ ಆಯಿತು. ಇದಾದ ಬಳಿಕ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರುವಂಥ ಪ್ರಯತ್ನಗಳು ಕೂಡ ಇನ್ನೂ ಮುಂದುವರೆದಿದ್ದಾವೆ. ಆದರೆ ಆಕ್ರೋಶಗೊಂಡಿರುವಂಥ ಅಭಿಮಾನಿಗಳು ಸಾಕಷ್ಟು ದುರ್ವರ್ತನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು, ಚೇರ್ಗಳನ್ನು ಒಡೆಯುವಂಥದ್ದು ಅಥವಾ ಹೇಳಿಕೆಗಳನ್ನು ಕೊಡುವಂಥದ್ದು, ಒಂದು ರೀತಿ ಆಕ್ರೋಶ ಭರಿತರಾಗಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು ಕೂಡ ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಪರಿಸ್ಥಿತಿಯನ್ನು ಪೊಲೀಸರು ತಹಬದಿಗೆ ತರುವಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈ ಒಂದು ಪ್ರತಿಭಟನಾ ಹಂತವನ್ನು ಏನು ತಲುಪಿದೆ ಅದನ್ನು ಕೂಡ ನಿಯಂತ್ರಿಸುವಂಥ ಪ್ರಯತ್ನಗಳು ಕೂಡ ಮುಂದುವರೆದಿದ್ದಾವೆ. ದಿವ್ಯಾ, ರೈಟ್, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಒಂದು ಟಿಕೆಟ್ಗೆ 12,000 ರೂಪಾಯಿ ಕೊಟ್ಟು ಬಂದಿದ್ರಂತೆ ಈ ಅಭಿಮಾನಿಗಳು. ಎಷ್ಟು ನಿಮಿಷಕ್ಕೆ? 5 ನಿಮಿಷಕ್ಕೆ ಲಿಯೋನಲ್ ಮೆಸ್ಸಿ ದರ್ಶನ ಆಗುತ್ತೆ ಅಂದಾಗ ಸಿಟ್ಟು ಬರುತ್ತಲ್ವ. 12,000 ಕೊಟ್ಟು 5 ನಿಮಿಷನೂ ಇರಲಿಲ್ಲ ಅಂದರೆ ಆರ್ಗನೈಸರ್ಸ್ ಮೇಲೆ ಸಿಟ್ಟು ಬಂದಿದೆ. ಹೀಗಾಗಿ ಆ ಸಿಟ್ಟನ್ನು ಹಿಂಗೆ ತೋರಿಸಿದ್ದಾರೆ. ಬಟ್ ಏನೇ ಆಗಲಿ ಇದು ಅವಮಾನಕರ ವಿಚಾರನೇ. ಯಾಕಂದರೆ ಜಗತ್ತಿನಾದ್ಯಂತ ಈ ವಿಚಾರ ಸುದ್ದಿ ಆಗುತ್ತೆ. ಡಿಸ್ಗ್ರೇಸೇ ಒಂದು ರೀತಿ. ಬಟ್ ಲಿಯೋನಲ್ ಮೆಸ್ಸಿ ಕ್ರೇಜ್ ಭಾರತದಲ್ಲಿ ಹೇಗಿದೆ, ಫುಟ್ಬಾಲ್ ಕ್ರೇಜ್ ಹೇಗಿದೆ ಅನ್ನೋದಕ್ಕೆ ಇದು ಉದಾಹರಣೆ ಅಷ್ಟೆ. ಅರ್ಜೆಂಟೀನಾದ ಸ್ಟಾರ್ ಆಟಗಾರ, ಇನ್ಫ್ಯಾಕ್ಟ್ ಫುಟ್ಬಾಲ್ ಜಗತ್ತಿನ ಮಾಂತ್ರಿಕ ಅಂತಲೇ ಇವ್ರನ್ನ ಕರೀತಾರೆ. ವಿಶ್ವದಲ್ಲಿ ಇವ್ರು ಎಲ್ಲೇ ಹೋದರೂ ಕೂಡ ಕ್ರೇಜ್ ಇರುತ್ತೆ. ಬಟ್ ಈ ಮಟ್ಟಕ್ಕೆ ರಾದ್ದಾಂತ ರಂಪ ಆಗಿರೋದು ಕೂಡ ಇದೆ. ಆದರೆ ಭಾರತದಲ್ಲಿ ಇವೆಲ್ಲ ಹೊಸ್ತು. ಫುಟ್ಬಾಲ್, ಕ್ರಿಕೆಟ್ ಬಿಟ್ಟು ಫುಟ್ಬಾಲ್ಗೆ ಸೊ ಕ್ರೌಡ್ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಆರ್ಗನೈಸರ್ಸ್ದು ಹಾಗೂ ಈವೆಂಟ್ ಆರ್ಗನೈಸರ್ಸ್ದು ತಪ್ಪು ಅಂತ ಹೇಳಲಾಗ್ತದೆ. ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಸಂಭ್ರಮ ಹಾಗೂ ಮೋಸ್ಟ್ ಮೆಮೊರಬಲ್ ಗಳಿಗೆ ಆಗಬೇಕಾಗಿದ್ದಂತಹ ಜಾಗದಲ್ಲಿ ಬಾಟ್ಲಿಗಳು ಬಿದ್ದಿದೆ. ಆ ಚೇರಿನ ಸೀಟನ್ನು ಕಿತ್ತು ಹಾಕಿದ್ದಾರೆ. ಆದರೂ ಆಕ್ರೋಶ ಇನ್ನೂ ಕೂಡ ಭುಗಿಲೇಳ್ತಾ ಇದೆ. ಕಂಪ್ಲೀಟ್ ಸ್ಟೇಡಿಯಮಲ್ಲಿ ರಂಪ ರಾದ್ದಾಂತವನ್ನೇ ಮಾಡಿಬಿಟ್ಟಿದ್ದಾರೆ ಜನ. ಇದಕ್ಕೆಲ್ಲ ಮೇನ್ ರೀಸನ್ ಅಂತ ಹೇಳಿದ್ರೆ ಈವೆಂಟ್ ಆರ್ಗನೈಸ್ ಮಾಡಿದವರು ಸರಿಯಾಗಿ ಆ ಸ್ಕ್ರೀನಿಂಗನ್ನು ಕೂಡ ಅಳವಡಿಸಿರಲಿಲ್ಲ ಅಂತೆ. 12,000 15,000 ತೊಗೊಂಡು ಸ್ಕ್ರೀನಿಂಗು ಅಳವಡಿಸಿಲ್ಲ, ಕ್ಲೋಸಾಗಿ ನೋಡೋಕ್ಕೂ ಅವಕಾಶ ಸಿಕ್ಕಿಲ್ಲ ಅನ್ನೋದೆಲ್ಲ ಅಭಿಮಾನಿಗಳ ಆಕ್ರೋಶ.